ರಿಯಾದ್ ಏರ್ಪೋರ್ಟ್ನಿಂದ ಒಂದು ವಿಮಾನ ತಿರುವನಂತಪುರಕ್ಕೆ ಹೊರಟಿತ್ತು. ಸಾಕಷ್ಟು ಪ್ಯಾಸೆಂಜರ್ ವಿಮಾನದಲ್ಲಿದ್ರು. ಆದರೆ ಆ ಪ್ರಯಾಣಿಕರ ಪೈಕಿ ಒಬ್ಬ ಅಸ್ವಸ್ಥಗೊಂಡಿದ್ದ. ಹಾಗಾಗಿ ವಿಮಾನ ಗಗನದಲ್ಲಿ ಹಾರಾಡ್ತಾ ಇತ್ತು. ಅಸ್ವಸ್ಥಗೊಂಡ ಪ್ರಯಾಣಿಕನ ಜೀವ ಉಳಿಸೋದಕ್ಕೆ ಮಂಗಳೂರಿನಲ್ಲಿ ಲ್ಯಾಂಡ್ ಆಗುತ್ತೆ ವಿಮಾನ. ಪ್ರಯಾಣಿಕ ಅಸ್ವಸ್ಥ, ಮಂಗಳೂರು ವಿಮಾನದಲ್ಲಿ ತುರ್ತು ಭೂಸ್ಪರ್ಶ. ರಿಯಾದ್ನಿಂದ ತಿರುವನಂತಪುರಕ್ಕೆ ಹೋಗ್ತಿದ್ದ ವಿಮಾನ ಸೋಮವಾರ ತಡರಾತ್ರಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ದಿಢೀರ್ ಲ್ಯಾಂಡ್ ಆಗುತ್ತೆ. ರಿಯಾದ್ನಿಂದ ತಿರುವನಂತಪುರಂಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ. ವಿಮಾನದಲ್ಲಿದ್ದ ಪ್ರಯಾಣಿಕನಿಗೆ ತುರ್ತು ಚಿಕಿತ್ಸೆಯ ಕಾರಣಕ್ಕಾಗಿ ಲ್ಯಾಂಡ್ ಆಗುತ್ತೆ. ಭೂಸ್ಪರ್ಶ ಅವಘಡ ಅಲ್ಲ, ತುರ್ತಾಗಿ ಲ್ಯಾಂಡ್ ಆಗಿರುವಂತಹದ್ದು. 30 ವರ್ಷದ ಯುವಕನಿಗೆ ತುರ್ತು ಚಿಕಿತ್ಸೆಯ ಕಾರಣ ಪೈಲಟ್ ಮಾನವೀಯತೆಯನ್ನ ಮೆರೆದಿದ್ದಾರೆ. ನಿಜಕ್ಕೂ ಕೂಡ ಇದು ಅತ್ಯಂತ ಆಶ್ಚರ್ಯಕರವಾದಂತಹ ವಿಚಾರ. ಐಟಿಸಿ ರನ್ವೇ ಕ್ಲಿಯರೆನ್ಸು ಎಲ್ಲವನ್ನೂ ಕೊಟ್ಟು ಆತ ಕಾದಿದ್ದ ಪೈಲಟ್ ಆಕಾಶದಲ್ಲೇ ಒಂದಷ್ಟು ಹೊತ್ತು ಕಾದು ಅದಾದ ನಂತರ ಕೆಳಗಿಳಿಸಿದ್ದಾರೆ. ಪಾಪ ರಿಯಾದ್ ಏರ್ಪೋರ್ಟ್ನಿಂದ ಹೊರಟಿದ್ದ ಏರ್ ಇಂಡಿಯಾ ವಿಮಾನ, ನಮ್ಮ ವಿಮಾನದ ಸಂಪತ್ತದು. ಏರ್ ಇಂಡಿಯಾ ವಿಮಾನ ಪ್ಯಾಸೆಂಜರ್ ಅನ್ನ ಹೊತ್ಕೊಂಡು ಸೀದಾ ತಿರುವನಂತಪುರಕ್ಕೆ ಬರಬೇಕಾಗಿತ್ತು. ಇನ್ನು ಮಂಗಳೂರು ವಿಮಾನ ನಿಲ್ದಾಣವನ್ನ ಹಾದು ಹೋಗಬೇಕಾದ ಸಂದರ್ಭ ಎದುರಾಗಿತ್ತು. ಹಾಗಾಗಿ ಅಲ್ಲಿಂದ ತಿರುವನಂತಪುರಕ್ಕೆ ಇನ್ನೇನು 1 ಅವರ್ ಬೇಕಾಗಿತ್ತು. ಈತನಿಗೋ ತುರ್ತಾದಂತಹ ಚಿಕಿತ್ಸೆ ಬೇಕು. ಒಂದು ವೇಳೆ ವಿಮಾನವನ್ನ ಕೆಳಗೆ ಇಳಿಸದೇ ಇದ್ದಿದ್ರೆ ಆತನ ಜೀವಕ್ಕೂ ಅಪಾಯ ಎದುರಾಗುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ತಕ್ಷಣ ಏರ್ ಹೋಸ್ಟರ್ಸ್ಗಳ ಗಮನಕ್ಕೆ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಂತಹ ಪ್ಯಾಸೆಂಜರ್ಗಳು ವಿವರಗಳನ್ನು ಕೊಡ್ತಾರೆ. ಅದನ್ನ ತಿಳಿದುಕೊಂಡ ಏರ್ ಹೋಸ್ಟರ್ ಸಂಬಂಧಪಟ್ಟ ಹಾಗೆ ಐಟಿಸಿಗೆ ಮಾಹಿತಿ ಕೊಡೋ ಪ್ರಯತ್ನ ಅಲ್ಲಿದ್ದಂತಹ ಪೈಲಟ್ ಮುಖೇನ ಹೋಗುತ್ತೆ. ಐಟಿಸಿ ತಕ್ಷಣ ಆ ವಿಚಾರದ ಗಂಭೀರತೆಯನ್ನು ಅರಿತು ಪೈಲಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ರನ್ವೇಯಲ್ಲಿ ಸಾಕಷ್ಟು ಫ್ಲೈಟ್ಗಳಿದ್ದಾವೆ. ಇನ್ನು ನೀವು ಸಂಚರಿಸುವ ಹಾದಿಯಲ್ಲೂ ಕೂಡ ವಿಪರೀತವಾದಂತಹ ಟ್ರಾಫಿಕ್ ಇರೋದ್ರಿಂದಾಗಿ ಒಂದಷ್ಟು ಹೊತ್ತು ಕಾಯಬೇಕಾಗುತ್ತೆ. ಐಟಿಸಿಯಿಂದ ಮಾಹಿತಿ ಹೋಯಿತು. ಆ ಏರ್ ಟ್ರಾಫಿಕ್ ಕ್ಲಿಯರ್ ಆದ ನಂತರ ಐಟಿಸಿ ಮಾಹಿತಿ ಕೊಡುತ್ತೆ ಪೈಲಟ್ಗೆ, ನೀವು ಕೆಳಗಿಳಿಸಬಹುದು. ರನ್ವೇ ಕೂಡ ಫ್ರೀ ಇತ್ತು. ತಕ್ಷಣ ಕೆಳಗಿಳಿಸಿದ್ದಾರೆ. ಇನ್ನು ಅಸ್ವಸ್ಥಗೊಂಡಿದ್ದ 30 ವರ್ಷದ ಯುವಕನನ್ನು ಫ್ಲೈಟ್ನಿಂದ ಇಳಿಸಿ ಇಮಿಗ್ರೇಷನ್ ಕಾರ್ಯಗಳನ್ನು ಕೂಡ ಭದ್ರತೆಯಿಂದನೇ ಎಲ್ಲವೂ ಕೂಡ ಅಲ್ಲಿ ನಡೆಯಲಾಯಿತು. ಅದಾದ ನಂತರ ಆತನನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಅದಾದ ನಂತರ ಮಂಗಳೂರಿನಲ್ಲಿ ಇಳಿಬೇಕಾಗಿದ್ದ ಯಾವ ಪ್ಯಾಸೆಂಜರ್ಗೂ ಕೂಡ ಆ ಏರ್ ಇಂಡಿಯಾದಲ್ಲಿ ಇರಲಿಲ್ಲ. ಅದಾದ ನಂತರ ಆತನ ಪ್ರಾಣಕ್ಕೆ ಧಕ್ಕೆ ಇರೋದ್ರಿಂದಾಗಿ ಆತನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿಂದ ಫ್ಲೈಟ್ ಹೊರಟೋಯಿತು ಅನ್ನುವಂಥ ಮಾಹಿತಿ ಇದೆ. ಇದು ನಿಜಕ್ಕೂ ಕೂಡ ಏರ್ ಇಂಡಿಯಾ ತೋರಿಸಿದಂಥ ಅತ್ಯಂತ ಮಾನವೀಯತೆಯ ಕಾರ್ಯ. ಒಬ್ಬ ಮನುಷ್ಯನ ಪ್ರಾಣ ಅದು ಯಾವುದೇ ಆಗಿರಲಿ, ಅದು ಪ್ರಾಣಿ ಪಕ್ಷಿನೋ ಮನುಷ್ಯ ಜೀವಿನೋ ಏನೇ ಆಗಿರಲಿ, ಪ್ರಾಣ ಆ ಪ್ರಾಣವನ್ನು ಉಳಿಸುವ ನಿಟ್ಟಿನಲ್ಲಿ ಅತ್ಯಂತ ಆರೋಗ್ಯಕರವಾದಂಥ ಒಂದು ಸೇವೆ ಇದು. ಏರ್ ಇಂಡಿಯಾ ವಿಮಾನ ಯಾನಕ್ಕೆ ನಿಜಕ್ಕೂ ಕೂಡ ಧನ್ಯವಾದ. ಜೊತೆಗೆ ಐಟಿಸಿ ಅವರು ನಿರ್ಧಾರ ಮಾಡ್ತಿದ್ದಿದ್ರೆ ಬಹುಶಃ ಆ ಫ್ಲೈಟಿಗೆ ಅವಕಾಶ ಕೊಡದಲ್ಲೇ ಇರ್ಬೋದಾಗಿತ್ತು. ಆದರೂ ಕೂಡ ಐಟಿಸಿ ಅಲ್ಲಿ ರನ್ವೇ ಕ್ಲಿಯರೆನ್ಸು, ಅಲ್ಲಿ ಏರ್ಪೋರ್ಟ್ ಕ್ಲಿಯರೆನ್ಸ್ ಕೊಟ್ಟು ಪೈಲಟನ್ನು ಕೆಳಗಿಳಿಸಿ ಆ ಅಸ್ವಸ್ಥಗೊಂಡಿದ್ದ ಪ್ರಯಾಣಿಕನ ಪ್ರಾಣ ಉಳಿಸೋದ್ರಲ್ಲಿ ಅವರು ಕೂಡ ಪಾತ್ರರು ಎನ್ನುವಂಥ ವಿಚಾರ. ರಿಯಾದ್ನಿಂದ ತಿರುವನಂತಪುರಕ್ಕೆ ಹೊರಟಿದ್ದಂತಹ ಫ್ಲೈಟ್ ಅದು ತುರ್ತಾಗಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿಸಿ ಸಂಬಂಧಪಟ್ಟಂತಹ ರೋಗಿಗೆ ತುರ್ತು ಚಿಕಿತ್ಸೆ ಕೊಡುವುದರ ಮುಖಾಂತರವಾಗಿ ಮಾನವೀಯತೆಯನ್ನ ಮೆರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.